ಶಿಡ್ಲಘಟ್ಟದ ತಲಕಾಯಲ ಬೆಟ್ಟದಲ್ಲಿ ಅದ್ಧೂರಿ ಜಾತ್ರೆ 10,000ಕ್ಕೂ ಹೆಚ್ಚು ಭಕ್ತರಿಗೆ ಅನ್ನ ಸಂತರ್ಪಣೆ. ಶಿಡ್ಲಘಟ್ಟ ತಾಲೂಕಿನ ಪ್ರಸಿದ್ಧ ಪುಣ್ಯಕ್ಷೇತ್ರವಾದ ತಲಕಾಯಲ ಬೆಟ್ಟದಲ್ಲಿ ಮೀನಾಕ್ಷಿ ಫೌಂಡೇಶನ್ ಅಧ್ಯಕ್ಷರಾದ ಬೀರಪ್ಪನಹಳ್ಳಿ ಗೌಡನವರ ನರಸಿಂಹಮೂರ್ತಿ ನೇತೃತ್ವದಲ್ಲಿ ಅದ್ಧೂರಿ ಜಾತ್ರಾ ಮಹೋತ್ಸವ ಜರುಗಿತು. ಮೊದಲಿಗೆ ಆಹಾರ, ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ ಸಚಿವರಾದ ಕೆಎಚ್ ಮುನಿಯಪ್ಪ ಹಾಗೂ ಬೀರಪ್ಪನಹಳ್ಳಿ ನರಸಿಂಹಮೂರ್ತಿಯವರ ಜೊತೆಯಲ್ಲೇ ದೇವರ ದರ್ಶನ ಪಡೆದರು. ನಂತರ ಭಕ್ತರಿಗೆ ಅನ್ನ ಸಂತರ್ಪಣೆ ಮಾಡುವ ಮೂಲಕ ಕೆಎಚ್ ಮುನಿಯಪ್ಪ ಹಾಗೂ ನರಸಿಂಹಮೂರ್ತಿಯವರು ಚಾಲನೆ ನೀಡಿದರು. ಜಾತ್ರೆಯಲ್ಲಿ ನೆರೆದಿದ್ದ ಅಪಾರ ಜನಸ್ತೋಮವನ್ನು ಕಂಡು ಹರ್ಷ ವ್ಯಕ್ತಪಡಿಸಿದ ಬೀರಪ್ಪನಹಳ್ಳಿ ನರಸಿಂಹಮೂರ್ತಿಯವರು ಭಗವಂತನ ಸೇವೆ ಮಾಡಲು ಅವಕಾಶ ಸಿಕ್ಕಿರೋದು ನಮ್ಮ ಪುಣ್ಯ ಅಂತ ಹೇಳಿದರು. ಈ ಬಾರಿಯ ಕಾರ್ಯಕ್ರಮದಲ್ಲಿ ಸುಮಾರು 10,000ಕ್ಕೂ ಹೆಚ್ಚು ಜನರಿಗೆ ಅನ್ನ ಸಂತರ್ಪಣೆ ಹಾಗೂ ನೀರಿನ ಬಾಟಲಿ ವ್ಯವಸ್ಥೆ ಮಾಡಲಾಗಿತ್ತು. ಈ ಬೃಹತ್ ಕಾರ್ಯಕ್ರಮದ ಯಶಸ್ವಿಗೆ ಸುಮಾರು 300ರಿಂದ 400 ಸ್ವಯಂ ಸೇವಕರು ಹಗಲಿರುಳು ಶ್ರಮಿಸಿದ್ದು ಅವರೆಲ್ಲರಿಗೂ ನರಸಿಂಹಮೂರ್ತಿಯವರು ಕೃತಜ್ಞತೆ ಸಲ್ಲಿಸಿದರು. ಈ ಹಿಂದೆ ಆವಣಿ ಬೆಟ್ಟದಲ್ಲಿ ಇಂತಹ ಜನಸಾಗರವನ್ನು ನೋಡಿದ್ವು. ಈಗ ತಲಕಾಯಲ ಬೆಟ್ಟದಲ್ಲಿಯೂ ಅದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರುತ್ತಿರೋದು ಸಂತಸ ತಂದಿದೆ ಅಂತ ಹೇಳಿದರು. ಜನರ ಸ್ಪಂದನೆಯನ್ನು ಗಮನದಲ್ಲಿಟ್ಟುಕೊಂಡು ಮುಂದಿನ ವರ್ಷ ಇನ್ನೂ ಹೆಚ್ಚಿನ ಜನರಿಗೆ ಅನುಕೂಲವಾಗುವಂತೆ ಹಾಗೂ ಅಚ್ಚುಕಟ್ಟಾಗಿ ಅನ್ನ ಸಂತರ್ಪಣೆ ಮಾಡಲು ಈಗಿನಿಂದಲೇ ಯೋಜನೆ ರೂಪಿಸಲಾಗುವುದು ಅಂತ ಹೇಳಿದರು. ನಂತರ ಮೀನಾಕ್ಷಿ ಫೌಂಡೇಶನ್ ಮಂಜುಳಾ ನರಸಿಂಹಮೂರ್ತಿ ಮಾತನಾಡಿ, ನನಗೆ ಅನ್ನದಾನ ಅನ್ನೋದಕ್ಕಿಂತ ಅನ್ನ ಸಂತರ್ಪಣೆ ಅನ್ನುವ ಪದ ತುಂಬಾ ಇಷ್ಟವಾಗ್ತದೆ. ಈ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಕೇವಲ ಈ ವರ್ಷಕ್ಕೆ ಸೀಮಿತವಾಗಬಾರದು. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಜನರಿಗೆ ತಲುಪುವಂತೆ ಪ್ರತಿ ವರ್ಷವೂ ಅದ್ಧೂರಿಯಾಗಿ ಆಯೋಜಿಸುವ ಶಕ್ತಿಯನ್ನು ದೇವರು ನಮಗೆ ನೀಡಲಿ ಅಂತ ಪ್ರಾರ್ಥಿಸಿದರು. ಕಾರ್ಯಕ್ರಮಕ್ಕೆ ಆಗಮಿಸಿದ ಸರ್ವರಿಗೂ ಅವರು ಕೃತಜ್ಞತೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಬೀರಪ್ಪನಹಳ್ಳಿ ದ್ಯಾವಪ್ಪ, ಬಿಎಂ ಕೃಷ್ಣ, ಹರಿಕೃಷ್ಣ, ಪಿಂಡಿಪಾಪನಹಳ್ಳಿ ಗೋವಿಂದಪ್ಪ, ಚೊಕ್ಕನಹಳ್ಳಿ ಗೌಡ್ರು, ನಾಚಗನಹಳ್ಳಿ ನರಸಿಂಹರೆಡ್ಡಿ, ಗೊರಮಡುಗು ಗೋಪಾಲಗೌಡ, ಮಾರಪ್ಪನಹಳ್ಳಿ ಮುರಳಿ, ಗಜೇಂದ್ರ, ನರಸಿಂಹರಾಜು, ನಾಗೇಶ್, ಚಿಕ್ಕದಾಸೇನಹಳ್ಳಿ ರಮೇಶ್, ನಂದಕುಮಾರ್, ಬಚ್ಚಹಳ್ಳಿ ಶ್ರೇಯಸ್ ಹಾಗೂ ನೂರಾರು ಸ್ವಯಂ ಸೇವಕರು ಹಾಗೂ ಭಕ್ತಾದಿಗಳು ಆಗಮಿಸಿದ್ರು. ವರದಿ ನಂದಿ ರಾಜೇಶ್, ಶಿಡ್ಲಘಟ್ಟ. ಕಂಡಿರ್ತಾರೆ ಸರ್, ನೀವು ಆಕ್ಷನ್ ಹೋಗ್ತೀವಿ ಹೊಟ್ಟೆ ಮಿಕ್ಕಿ ಹಾಕಿ ಗುರು ನಮಸ್ಕಾರ. ನಾನು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಈಗಾಗಲೇ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಸರ್ಕಾರಿ ಶಾಲೆಯ ಉನ್ನತೀಕರಣಕ್ಕಾಗಿ ಸರ್ಕಾರಿ ಶಾಲೆಯ ಒಂದು ಸಮಿತಿಗಳಲ್ಲಿ ವಿದ್ಯಾರ್ಥಿಗಳ ಒಂದು ಭವಿಷ್ಯದ ಓಂ ನಮೋ ವೆಂಕಟೇಶಾಯ ನಮಃ. ಈ ತಲಕಾಯಲ ಬೆಟ್ಟ ಜಾತ್ರೆಯಲ್ಲಿ ಇಷ್ಟು ಜನ ನೋಡಿ ನಮಗೆ ತುಂಬ ಖುಷಿ ಅನಿಸ್ತಾ ಇದೆ. ಆ ಭಗವಂತ ಇಲ್ಲಿ ಸೇವೆ ಮಾಡಲಿಕ್ಕೆ ನಮಗೆ ಅನುಕೂಲ ಮಾಡಿಕೊಟ್ಟಿದ್ದಕ್ಕೆ ಆ ಭಗವಂತನಿಗೆ ಅನಂತ ಅನಂತ ಕೋಟಿ ಧನ್ಯವಾದಗಳು. ಮತ್ತು ಈ ಶಿಡ್ಲಘಟ್ಟ ಕ್ಷೇತ್ರದ ತಲಕಾಯಲ ಬೆಟ್ಟ ಈ ಜಾತ್ರೆಯಲ್ಲಿ ನಮಗೆ ಇಷ್ಟು ಜನ ನಮ್ಮ ಜೊತೆಯಲ್ಲಿ ವಾಲಂಟಿಯರ್ಸ್ ಆಲ್ಮೋಸ್ಟ್ ಅಲ್ಲಿ ಒಂದು 300ರಿಂದ 400 ಜನ ವಾಲಂಟಿಯರ್ಸ್ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರಿಗೆಲ್ಲ ನನ್ನ ಕೃತಜ್ಞತೆಗಳು. ಆಲ್ಮೋಸ್ಟ್ ಅಲ್ಲಿ ಒಂದು 10,000+ ಜನಗಳಿಗೆ ವ್ಯವಸ್ಥೆ ಮಾಡಿದ್ದೀವಿ. ಮೊಟ್ಟ ಮೊದಲ ಬಾರಿಗೆ ಅನಿಸ್ತಾ ಇದೆ. ನಾವು ಇಲ್ಲಿ ಆವಣಿ ಬೆಟ್ಟದಲ್ಲಿ ಈ ತರ ಜನ ನೋಡ್ತಾ ಇದ್ವಿ. ಈಗ ಅದಕ್ಕಿಂತಲೂ ಹೆಚ್ಚಿಗೆ ಇದ್ದಾರೆ ಜನ. ಇನ್ನೂ ಅತಿ ಹೆಚ್ಚಿನ ಜನಸಂಖ್ಯೆಗೆ ನಾವು ಇಲ್ಲಿ ಅನ್ನ ಸಂತರ್ಪಣೆ ಮಾಡೋ ಉದ್ದೇಶ ಮುಂದಿನ ವರ್ಷದಲ್ಲಿ ನಾವು ವ್ಯವಸ್ಥೆ ಮಾಡ್ತೀವಿ. ಶಿಡ್ಲಘಟ್ಟ ತಾಲೂಕೆಲ್ಲ ನಮ್ಮ ಲೋಕಲ್. ನಮ್ಮ ಗಮನಕ್ಕೆ ಅದು ಶಾರ್ಟ್ ನೋಟಿಸ್ ಅಲ್ಲಿ ಬಂತು, ಅದಕ್ಕೆ ಮಾಡಕ್ಕಾಗ್ಲಿಲ್ಲ. ಮುಂದಿನ ವರ್ಷ ಅದನ್ನ ಕನ್ಸಿಡರ್ ಮಾಡ್ತೀವಿ.
ತರ್ಪಣೆ ಎಲ್ಲಾ ಕಡೆನೂ ಮಾಡ್ತಾ ಇದ್ವಿ. ಬಟ್ ಇದು ಇಲ್ಲಿ ಮಾಡ್ತಾ ಇರೋದು ನಮ್ಗೆ ಗೊತ್ತಿರಲಿಲ್ಲ. ಈ ಸಾರಿ ನಮ್ ಗಮನಕ್ಕೆ ತಂದಿದ್ದಾರೆ. ಇವಾಗ ಶುರು ಮಾಡಿದೀವಿ. ಇದೇ ರೀತಿ ವರ್ಷನೂ ಇನ್ನೂ ಅತಿ ಹೆಚ್ಚಿನ ಜನತೆಗೆ ಅನ್ನ ಸಂತರ್ಪಣೆ ಮಾಡ್ಬೇಕು ಅಂತ ಆ ಶಕ್ತಿ ದೇವ್ರು ಕೊಡ್ಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಇಲ್ಲೆಲ್ಲಾರು ಬಂದು ಇದ್ ಮಾಡ್ತಾ ಇದ್ರೆ ನಮಗೂ ತುಂಬಾ ಖುಷಿ ಆಗ್ತಾ ಇದೆ. ಅನ್ನದಾನ ಅನ್ನೋದಕ್ಕಿಂತ ಅನ್ನ ಸಂತರ್ಪಣೆ ಅನ್ನೋದು ನನ್ಗೆ ಇಷ್ಟ ಆಗುತ್ತೆ. ಅನ್ನದಾನ ಅಂದ್ರೆ ಅನ್ನನ ದಾನ ಮಾಡೋಷ್ಟು ದೊಡ್ಡವ್ರು ಯಾರು ಇಲ್ಲ ಭೂಮಿ ಮೇಲೆ. ಇದು ಅನ್ನ ಸಂತರ್ಪಣೆ. ಭಕ್ತಾದಿಗಳೆಲ್ಲ ಬಂದು ಸ್ವೀಕರಿಸ್ತಾ ಇದ್ದಾರೆ. ಅದಕ್ಕೆ ನನ್ನ కృతజ్ఞతలు. ఈ అన్న సంతర్పణ అన్నది ఆజ్ఞ అయ్యి నడుస్తూ ఉంది. పర్వాలేదు, మాకు సంతోషం అవుతుంది. మా పిల్లలంతా చేరి సంతోషంగా ఈ కార్యక్రమం చేరినాము. మాకు ఖుషి అయింది. పర్వాలేదు, ఈ సంతర్పణ ఏడాది మేము నడిపేదానికి చేసేదానికి రెడీగా ఉన్నాము. ನಾವು ನಾಚಿಕನಹಳ್ಳಿ ಅಂತ, ನಮ್ಮ ಹೆಸರು ನರಸಿಂಹರೆಡ್ಡಿ. ಇಲ್ಲಿ ನಮ್ಮ ಅಣ್ಣವರು ಮಾಡ್ತಾ ಇರೋದು ನರಸಿಂಹಮೂರ್ತಿ ಅನ್ನ, ಬೀರಪ್ಪನಹಳ್ಳಿ ನರಸಿಂಹಮೂರ್ತಿ ಅನ್ನೋರು. ಊಟ ವ್ಯವಸ್ಥೆ ಎಲ್ಲ ಚೆನ್ನಾಗಿ ಮಾಡವ್ರೆ, ಜನನು ಚೆನ್ನಾಗಿ ಬಂದವ್ರೆ. ಏನೋ ಅವ್ರ ಆಶೀರ್ವಾದದಿಂದ ದೇವ್ರು ಒಳ್ಳೇದ್ ಮಾಡ್ಲಿ ಅವ್ರಿಗೆ, ಅವ್ರ ಮಕ್ಕಳು, ಅವ್ರ ಹೆಂಡತಿ, ಅವ್ರ ಕುಟುಂಬದವ್ರಿಗೆ ಎಲ್ಲ ಚೆನ್ನಾಗಿರ್ಲಿ ನಮ್ಮ ಮನಸ್ಸಲ್ಲಿ ಹೇಳ್ಕೊಂತ ಇದೀವಿ. ನಿಮ್ ಸಂತೋಷ, ನಿಮ್ ಊಟ ತಿಂದ್ಬಿಟ್ಟು ನಮ್ಮ ಆಶೀರ್ವಾದ ಅವ್ರಿಗೂ ಕೊಡ್ಬೇಕು. ಸ್ವಲ್ಪ ನಾವು ತಿಂದ್ಬಿಟ್ಟು ಹೋದ್ರೆ ನಮ್ಗೆ ಇದಾಗಲ್ಲ. ಇವತ್ತು ಮಾಡೋದು ಮುಂದೊಂದು ವರ್ಷ ಹಿಂಗೆ ಮಾಡ್ಬೇಕು, ಇನ್ನೂ ಚೆನ್ನಾಗಿ ಮಾಡ್ಬೇಕಂತ ನಮ್ಮ ಮನಸ್ಸಲ್ಲಿ ಹೇಳ್ತಾ ಇದೀನಿ.